ಹೆಲೋ ಸಾಧಕರೇ, ವೆಲ್ಕಮ್ ಟು ರಘು ಜಿ ಕೆ 2026 ಚಾನಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ. ನೋಡಿ, ಲಾಸ್ಟ್ ಟೈಮಲ್ಲಿ ನಾವು ಭಾರತೀಯ ಕೌನ್ಸಿಲ್ ಕಾಯ್ದೆಗಳ ಕುರಿತಾಗಿ ನೋಡಿದ್ವಿ. ಇವತ್ತು ನಾವು ನೋಡಿ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಚಾಪ್ಟರಲ್ಲಿ ಬರುವಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ನೋಡೋಣ. ಏನಪ್ಪ ಅಂದರೆ, ಭಾರತೀಯ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂಥ ಹಕ್ಕುಗಳು ಯಾವ್ಯಾವು, ಅದೇ ರೀತಿ ಭಾರತ ಮತ್ತು ಇನ್ನಿತರ ದೇಶಗಳ ಪ್ರಜೆಗಳಿಗೆ ನೀಡಿರ್ತಕ್ಕಂಥ ಹಕ್ಕುಗಳ ಕುರಿತಾಗಿ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಯಾಕಂದರೆ ಎಕ್ಸಾಮ್ ಪಾಯಿಂಟಿಂದ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಆಗಿದೆ. ಪ್ರತಿಯೊಂದು ಸಾರಿ ಕೆ ಎ ಆಗಲಿ ಅಥವಾ ಬೇರೆ ಇನ್ನಿತರ KPSC, ಇನ್ನಿತರ SSC, GDA ಈ ಥರ ಎಲ್ಲ ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಕಂಪಲ್ಸರಿ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಇದ್ದೇ ಇರುತ್ತೆ. ಹಾಗಾಗಿಬಿಟ್ಟು ಇದ್ರ ಕುರಿತಾಗಿ ಇವತ್ತು ನಾವು ಪೂರ್ಣವಾಗಿರ್ತಕ್ಕಂಥ ಡಿಸ್ಕಸನ್ನು ನೋಡೋಣ. ನೋಡಿ, ಭಾರತೀಯ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂತಹ ಹಕ್ಕು, ಇದು ಭಾರತ ಸಂವಿಧಾನದಲ್ಲಿ ಭಾರತೀಯರಿಗೆ ಮಾತ್ರ ನೀಡಿರ್ತಕ್ಕಂಥ ಹಕ್ಕುಗಳ ಕುರಿತಾಗಿ ಇವತ್ತು ನಾವು ಡಿಸ್ಕಸ್ ಮಾಡೋಣ. ನೋಡಿ, ಈ ಹಕ್ಕುಗಳು ಭಾರತೀಯ ಪ್ರಜೆಗಳಿಗೆ ಮಾತ್ರ ನೀಡಿದ್ದಾರೆ, ಆದರೆ ವಿದೇಶಿಯರಿಗೆ ಈ ಹಕ್ಕುಗಳನ್ನು ನೀಡಿಲ್ಲ. ನೋಡೋಣ ಯಾವ ಯಾವ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಿದ್ದಾರೆ ಅಂಥೇಳಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಮೊದಲನೇದಾಗಿ ವಿಧಿ 15 ಏನು ಹೇಳುತ್ತೆ, ಭೇದ ಭಾವ ನಿಷೇಧ ಅಂದರೆ ತಾರತಮ್ಯವನ್ನು ನಿಷೇಧಿಸಿದೆ, ಭೇದ ಭಾವ ಮಾಡುವಂಥದ್ದು. ಆಮೇಲೆ ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತಾರತಮ್ಯವನ್ನು ಮಾಡಬಾರ್ದು ಅಂಥೇಳಿ. ಆಮೇಲೆ ರಾಜ್ಯವು ನಾಗರಿಕರ ಮೇಲೆ ಈ ಆಧಾರದ ಮೇಲೆ ಭೇದ ಭಾವವನ್ನು ತೋರಲು ಸಾಧ್ಯವಿಲ್ಲ. ನೋಡಿದ್ರಲ್ಲ, ಏನು ಹೇಳಿ, ರಾಜ್ಯವು ನಾಗರಿಕರ ಮೇಲೆ ಈ ಆಧಾರದ ಮೇಲೆ ಭೇದ ಭಾವವಂತ ಯಾವುದೇ ಕಾರಣಕ್ಕೂ ಮಾಡುವಂತಿಲ್ಲ. ಯಾವುದು ಭೇದ ಭಾವ ನಿಷೇಧ, ಧರ್ಮ ಆಗಲಿ, ಜಾತಿ ಆಗಲಿ, ಜನಾಂಗ ಆಗಲಿ, ಲಿಂಗ ಆಗಲಿ, ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ಮಾಡಬಾರದು. ಅದೇ ರೀತಿ 16ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ನೀಡುವಂತಹದ್ದು. ಏನು 15ನೇದು ವಿಧಿ ಏನು ಹೇಳುತ್ತೆ, ತಾರತಮ್ಯವನ್ನು ಮಾಡಬಾರ್ದು ಅಂಥೇಳಿ. 16ನೇ ವಿಧಿ ಏನು ಹೇಳುತ್ತೆ, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ನೀಡುವಂಥದ್ದು. ಇದು ಸ್ಪೆಷಲ್ ಆಗಿ ಭಾರತೀಯ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂಥ ಹಕ್ಕಾಗಿದೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕು. ಏನು, ಸರ್ಕಾರಿ ಉದ್ಯೋಗ ಅಥವಾ ಹುದ್ದೆಗಳ ವಿಷಯದಲ್ಲಿ ಎಲ್ಲ ಪ್ರಜೆಗಳಿಗೆ ಏನು ಮಾಡ್ತಾರೆ, ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ದೊರಕಿಸುವಂತೆ ಈ ವಿಧಿಯು ಹೇಳ್ತದೆ. ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿ ಆಧಾರಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನು ಮಾಡಬಾರ್ದು ಅಂಥೇಳಿ 16ನೇ ವಿಧಿಯು ಭಾರತೀಯ ಪ್ರಜೆಗಳಿಗೆ ನೀಡಿರ್ತಕ್ಕಂಥ ಒಂದು ಹಕ್ಕಾಗಿದೆ ಅಂತ ನಾವು ತಿಳಿದುಕೊಳ್ಬೇಕು. ಅದೇ ರೀತಿ ಭಾರತೀಯ ಪ್ರಜೆಗಳಿಗೆ ಯಾವುದ್ಯಾವುದು 15, 16, ಇವಾಗ ನೆಕ್ಸ್ಟ್ ಬರುವಂಥದ್ದು 3ನೇ ಪಾಯಿಂಟು 19ನೇ ವಿಧಿ ಕುರಿತಾಗಿ ಏನು ಹೇಳುತ್ತೆ, 6 ಸ್ವಾತಂತ್ರ್ಯ ಹಕ್ಕುಗಳನ್ನು ಈ ವಿಧಿಯ ಮುಖಾಂತರ ಭಾರತೀಯ ಪ್ರಜೆಗಳಿಗೆ ನೀಡಿದ್ದಾರೆ. ಯಾವುದ್ಯಾವುದು ಈ ವಿಧಿಯಲ್ಲಿ ಭಾರತೀಯ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂತಹ ಹಕ್ಕುಗಳಾಗಿದ್ದಾವೆ. ಈ ವಿಧಿಯಡಿಯಲ್ಲಿ ನೋಡಿ 6 ಸ್ವಾತಂತ್ರ್ಯಗಳಿದ್ದಾವೆ. ಯಾವುದು, 19ರ ಅಡಿಯಲ್ಲಿ 6 ಸ್ವಾತಂತ್ರ್ಯಗಳಿದ್ದಾವೆ 19ನೇ ವಿಧಿಯ ಪ್ರಕಾರ. ಯಾವುದ್ಯಾವುದು, ಒಂದನೇದು ನೋಡಿ, ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ, ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳುವುದಕ್ಕೆ ನೀಡಿರ್ತಕ್ಕಂತಹ ಸ್ವಾತಂತ್ರ್ಯವು ಇದಾಗಿದೆ. ಯಾವುದು, ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ. ಎರಡನೇದು, ಶಾಂತಿಯುತವಾಗಿ ಸಭೆಯನ್ನು ಸೇರುವಂತಹ ಹಕ್ಕು ನಮ್ಮ ಭಾರತೀಯ ಪ್ರಜೆಗಳಿಗೆ ನೀಡಿದ್ದಾರೆ. ತಮ್ಮ ಈ ಅಭಿಪ್ರಾಯವನ್ನು ನೋಡಿ ಮುಕ್ತವಾಗಿ ಹೇಳ್ಬೋದು. 1ನೇ ಪಾಯಿಂಟಲ್ಲಿ ಏನು, ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ. 2ನೇ ಪಾಯಿಂಟು, ಶಾಂತಿಯುತವಾಗಿ ಸಭೆಯನ್ನು ಸೇರುವಂತಹ ಸ್ವಾತಂತ್ರ್ಯ. ನೋಡಿ, ಇಲ್ಲಿ ಶಸ್ತ್ರಾಸ್ತ್ರವಿಲ್ಲದೆ, ಯಾವುದೇ ಆಯುಧಗಳನ್ನು ಇಲ್ಲದೆ ಶಾಂತಿಯುತವಾಗಿ ಸಭೆಯನ್ನು ಸೇರುವಂತಹದ್ದು, ಪ್ರದರ್ಶನವನ್ನು ನಡೆಸುವಂತಹ ಹಕ್ಕನ್ನು ಈ ವಿಧಿಯು ಭಾರತೀಯ ಪ್ರಜೆಗಳಿಗೆ ನೀಡಿದ್ದಾರೆ. 3ನೇ ಪಾಯಿಂಟ್ ನೋಡ್ತಾ ಹೋದರೆ, ಸಂಘಗಳು ಅಥವಾ ಸಂಘಟನೆಗಳನ್ನು ರಚಿಸುವಂತಹ ಸ್ವಾತಂತ್ರ್ಯವನ್ನು ಕೂಡ ನೀಡಿದೆ. ನೋಡಿ, ಭಾರತೀಯ ಪ್ರಜೆಗಳಿಗೆ ಸಂಘ
ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಾಗ ಸಂಘ ಇದ್ದರೆ ಬಹಳಷ್ಟು ಬಲವನ್ನು ಕೊಡುತ್ತದೆ ನೌಕರರಿಗೆ. ಅದೇ ರೀತಿ ಸಂಘ ಅಥವಾ ಯೂನಿಯನ್ ಅಥವಾ ಸಂಘಟನೆಗಳನ್ನು ಸ್ಥಾಪಿಸುವಂತಹ ಹಕ್ಕು ನಮ್ಮ ಭಾರತೀಯ ಪ್ರಜೆಗಳಿಗೆ ನೀಡಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಅದೇ ರೀತಿ ಮುಂದುವರಿದು 4ನೇ ಪಾಯಿಂಟ್ ಏನು ಹೇಳುತ್ತಪ್ಪ ಅಂತಂತಂದರೆ, ಭಾರತಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವಂತಹ ಹಕ್ಕು. ನೋಡಿ, ದೇಶದ ವಿವಿಧ ಭಾಗಗಳಲ್ಲಿ ಯಾವುದೇ ಒಂದು ರಾಜ್ಯ ಆಗಲಿ ಇನ್ನಿತರ ರಾಜ್ಯಗಳಲ್ಲಿ ನೀವು ಸಂಚರಿಸುವುದಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಹಕ್ಕನ್ನು ನಮ್ಮ ಭಾರತ ಸಂವಿಧಾನವು ಈ ನಮ್ಮ ಭಾರತೀಯ ಪ್ರಜೆಗಳಿಗೆ ನೀಡಿದೆ. ನೋಡಿ, ದೇಶದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಭಾಗದಲ್ಲಿ ನೀವು ಸಂಚರಿಸುವಂಥ ಒಂದು ಹಕ್ಕನ್ನು ಪಡೆದುಕೊಂಡಿದ್ದೀರಿ ಅಂತ ಹೇಳ್ಬೋದು. 5ನೇ ಪಾಯಿಂಟ್ ಏನು, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವಂತಹ ಹಕ್ಕು ಅಂತ. ನೋಡಿ ನಮ್ಮ ಭಾರತೀಯ ಪ್ರಜೆಗಳಿಗೆ ದೇಶದ ಯಾವುದೇ ಭಾಗದಲ್ಲಿ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಾಗಲಿ, ರಾಜ್ಯಗಳಲ್ಲಾಗಿ, ಗಡಿ ಪ್ರದೇಶಗಳಲ್ಲಾಗಲಿ, ಇನ್ನಿತರ ಯಾವುದೇ ಒಟ್ಟಾರೆ ಭಾರತ ದೇಶದ ವ್ಯಾಪ್ತಿ ಒಳಗಡೆ ಬರುವಂತಹ ಯಾವುದೇ ಒಂದು ಪ್ರದೇಶದಲ್ಲಿಯೂ ಕೂಡ ವಾಸಿಸುವಂತಹ ಹಕ್ಕು ನಮ್ಮ ಭಾರತ ಸಂವಿಧಾನ ಭಾರತೀಯರಿಗೆ ನೀಡಿದೆ. ಅದೇ ರೀತಿ ಯಾವುದೇ ಉದ್ಯೋಗ, ವ್ಯವಹಾರ, ವೃತ್ತಿ ನಡೆಸುವಂತಹ ಹಕ್ಕನ್ನು ಕೂಡ ನೀಡಿದೆ. ಏನು, ಕಾನೂನುಬದ್ಧವಾಗಿರ್ತಕ್ಕಂತಹ ವೃತ್ತಿ ಅಥವಾ ವ್ಯವಹಾರವನ್ನು ಆಯ್ಕೆ ಮಾಡುವಂತಹ ಹಕ್ಕು ನಮ್ಮ ಭಾರತೀಯರಿಗೆ ಈ ಭಾರತ ಸಂವಿಧಾನವು ನೀಡಿದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೆಕ್ಸ್ಟ್ 4ನೇ ಪಾಯಿಂಟ್ ನೋಡ್ತಾ ಹೋದರೆ ನೋಡಿ, ವಿಧಿ 29. ಇವಾಗ ಇತ್ತೀಚೆಗೆ ನಾವು ಯಾವ್ಯಾವ ವಿಧಿ ನೋಡಿದ್ವಿ? 15ನೆಯ ವಿಧಿ, 16ನೇ ವಿಧಿ ಮತ್ತು ಅದೇ ರೀತಿ 19ನೆಯ ವಿಧಿಯ ಕುರಿತಾಗಿ ನೋಡಿದ್ವಿ. ಇದು ಭಾರತೀಯ ಪ್ರಜೆಗಳಿಗೆ ನೀಡಿರ್ತಕ್ಕಂತಹ ಸ್ವತಂತ್ರವಾಗಿರ್ತಕ್ಕಂಥ ಹಕ್ಕುಗಳ ಕುರಿತಾಗಿ. ಅದೇ ರೀತಿ 29ನೇ ವಿಧಿ ಏನು ಹೇಳುತ್ತೆ? ಅಲ್ಪಸಂಖ್ಯಾತರ ಭಾಷೆ, ಲಿಪಿ, ಸಂಸ್ಕೃತಿ ರಕ್ಷಣೆಯನ್ನು ಮಾಡುವಂಥದ್ದು. ಪ್ರಜೆಗಳ ಯಾವುದೇ ವರ್ಗಕ್ಕೆ ತಮ್ಮ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತಹ ಹಕ್ಕನ್ನು ನಮ್ಮ ಭಾರತೀಯ ಸಂವಿಧಾನವು ಪ್ರಜೆಗಳಿಗೆ ನೀಡಿದೆ. ನೋಡಿ, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯಗಳ ಸಾಂಸ್ಕೃತಿಕ ಗುರುತನ್ನು ರಕ್ಷಿಸಿಕೊಳ್ಳುವಂಥದ್ದು. ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಗುರುತನ್ನು, ಆ ಸಮುದಾಯವನ್ನು ರಕ್ಷಣೆ ಮಾಡುವಂತಹ ಹಕ್ಕನ್ನು ಭಾರತ ಸಂವಿಧಾನ ನೀಡಿದೆ. ಅದೇ ರೀತಿ 30ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ, ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂತಹದ್ದು ಮತ್ತು ನಿರ್ವಹಣೆ ಮಾಡುವಂತಹ ಹಕ್ಕನ್ನು ಭಾರತ ಸಂವಿಧಾನ ಭಾರತೀಯರಿಗೆ ಮಾತ್ರ ನೀಡಿದೆ. ಏನು, ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂತಹದ್ದು ಮತ್ತು ಅದನ್ನು ನಿರ್ವಹಣೆ ಮಾಡುವಂತಹ ಹಕ್ಕನ್ನು ಭಾರತ ಸಂವಿಧಾನ ನೀಡಿದೆ. ನೋಡಿ, ಧರ್ಮ ಅಥವಾ ಭಾಷೆಯ ಆಧಾರದ ಮೇಲೆ ಅಲ್ಪಸಂಖ್ಯಾತರನ್ನು ತಮ್ಮದೇ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂತಹ ಅಥವಾ ನಡೆಸುವಂತಹ ಹಕ್ಕನ್ನು ಭಾರತ ಸಂವಿಧಾನ ಅಲ್ಪಸಂಖ್ಯಾತರಿಗೆ ಸ್ಪೆಷಲ್ ಆಗಿ ಈ ಹಕ್ಕನ್ನು ನೀಡಿದೆ. ಅಲ್ಪಸಂಖ್ಯಾತರಿಗೆ ನೀಡಿರ್ತಕ್ಕಂಥ ಹಕ್ಕು ಯಾವ ವಿಧಿಗೆ ಸಂಬಂಧಪಡ್ತದೆಯಪ್ಪ ಅಂತಂತಂದರೆ, ವಿಧಿ 30ನೇ ವಿಧಿಯು ಅಲ್ಪಸಂಖ್ಯಾತರಿಗೆ ಸ್ವತಂತ್ರವಾಗಿರ್ತಕ್ಕಂತಹ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂಥದ್ದು, ನಿರ್ವಹಣೆ ಮಾಡುವಂತಹ ಹಕ್ಕನ್ನು ಭಾರತೀಯರಿಗೆ ನೀಡಲಾಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕು.